ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ನೋಟಿಫಿಕೇಷನ್ ವೀಡಿಯೋ ನಿಮಗೆ ಬರುತ್ತೆ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಭೀಮ್ನ ಅಮಾವಾಸ್ಯೆ. ವರ್ಷ ತುಂಬಕ್ಕಿಂತ ಮುಂಚೆನೇ ನನಗೆ ಭೀಮ್ನ ಅಮಾವಾಸ್ಯೆ ಸಿಕ್ಕಿದೆ ಪೂಜೆ ಮಾಡೋದಕ್ಕೆ. ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ ನನ್ನ ಮದುವೆ ಆಗಿ. ಈ ಮಂತ್ 20ಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು 1 ಇಯರ್ದು. ಅದಕ್ಕಿಂತ ಮುಂಚೆನೇ ನನಗೆ ಭೀಮ್ನ ಅಮಾವಾಸ್ಯೆ ಸಿಕ್ಕಿದೆ ಪೂಜೆ ಮಾಡೋ ಅಂಥದ್ದು. ಈಗ ನಾನು ಯಾವ ಥರ ಸೆಲಿಬ್ರೇಷನ್ ಮಾಡ್ತೀನಿ, ಯಾವ ಥರ ಇವತ್ತಿನ ಬ್ಲಾಗ್ ಇರುತ್ತೆ ಅಂತ ಲಾಸ್ಟ್ವರೆಗೂ ಮಿಸ್ ಮಾಡ್ದಂಗೆ ನೋಡಿವ್ರಂತೆ ಬನ್ನಿ ಗೈಸ್. ನೈಟ್ ಒಂದು ಲೈಟಾಗಿ ಕ್ಲಿಪ್ ಆ್ಯಡ್ ಮಾಡ್ತೀನಿ. ನೈಟ್ ಏನೇನು ಮಾಡಿದ್ದೀವಿ, ಏನೇನು ತೊಗೊಬಂದಿದ್ದೀನಿ ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ತರಕಾರಿ ಮತ್ತು ರೇಷನ್ ತೊಗೊಂಡು ಹೂವು ತೊಗೊಂಡು ಈಗ ತಾನೇ ಬಂದಿದ್ದೀನಿ. ಇದು ಬಿಡಿ ಹೂವು. ಈ ಪಿಂಕ್ ಕಲರ್ ಹೂವು ಹೆಸ್ರೇನು ನೀ ಹೇಳಿದ್ದು ಅಂಕಲ್ಲು? ಸ್ಪೆಟಿಕನ ಇದು? ತುಳಸಿ ಹಾರ ಇಲ್ಲಿ ಪಿಂಕ್ ಕಲರ್ ಇಲ್ಲಿ. ಅದೇನೇ ಅದೇ ಸ್ಫಟಿಕ ಮತ್ತು ಗುಲಾಬಿ ಬಿಡಿ ಹೂವು ಮತ್ತು ಏನ ನೋಡಿ ಗೈಸ್ ಹೆಂಗೆ ಆಡ್ತಾರೆ ನೋಡಿ ಗೈಸ್ ಇವರು. ನೋಡಿ ಅಲ್ಲಿ ಮಾನ ಮರ್ಯಾದಿನೇ ಇಲ್ಲ ಒಂಚೂರು. ನನ್ನ ಚಪ್ಪಲಿ ಹಿಡ್ಕೊಂಡು ಪಾಪ ಅದನ್ನ ಯಾಕೋ ತರಿಸ್ತೇ ನಂಗೆ ಆಗೋಗ್ಬಿಟ್ಟೈತೆ ನನಗೆ. ಡೌರಾಜ ಬಿಡಿ ಹೂವು, ಸ್ಫಟಿಕ ಹೂವು ಮತ್ತು ತುಳಸಿ ಹಾರ, ಇದಕ್ಕೆ ಕಂಕಣ ಕಟ್ಕೊಳ್ಳೋಕ್ಕೆ, ಮತ್ತು ಮಲ್ಲಿಗೆ ಹೂವು ಮತ್ತು ಹತ್ತಿ ಹಾರ, ಮತ್ತು ಇನ್ನೇನು ಇದು ರೇಷನ್, ಫುಲ್ ರೇಷನ್ ಇದು. ಆಮೇಲೆ ಸ್ವೀಟ್ ಇದೆಲ್ಲ ಸ್ವೀಟು. ಇಷ್ಟೀಗ ತಂದಿದ್ದು ನಾನು. ಅಕ್ಕಿ ಸ್ಮೆಲ್ ಬರಲಿ ಅಂತ ಹಿಂಗೆ ಹಾಕವನ ಇದ್ರೊಳಗೆ ಮೈಸೂರು ಸ್ಯಾಂಡ್ಲು ಎಲ್ಲನೂ. ಅಯ್ಯೋ ಅವನು ಹಂಗೆ. ನೀನು ಏನು ಹೇಳಿದ್ದೆ ಇದೆ, ಆಮೇಲೆ ಇನ್ನೇನು ಹೇಳಿದೆ? ಸ್ಮೆಲ್ ಬರ್ತೈತೆ. ಸ್ಮೆಲ್ ಬರ್ತಾವ? ಹಾಂ ಮಮ್ಮಿ ಈ ಕಡೆ ತಿರುಗು. ಮೂಗಿ ಗಂಟ್ಕಂಡೈತೆ ಅಕ್ಕಿ. ಇದೇನು ನೀ ಇದ್ರದ್ದು? ಮಸ್ಮಿಲನ್ ಕಣೆ ಮಂಗ. ಮಂಗ ಅಂತೀಯ ಬ್ಲಾಗಲ್ಲಿ ಕತ್ತೆ? ಏನು ಮಸ್ಮಿಲನ್ ಅಂದರೆ? ಅದೇ ಮಮ್ಮಿಗೆ ಜ್ಯೂಸ್ ಮಾಡ್ಕೊಡಿ ಇವನಲ್ಲ, ಅದು ತಾನೇ. ಹೇಗೆ ಕೈವಿಗೆ ಗೈಸ್ ಇಲ್ಲೊಂದು ಚಪ್ಪಲಿ ಬಿದ್ದೈತೆ. ಇನ್ನೊಂದು ಔಸಿಟ್ಟೇನಾ? ಅಲ್ಲೆಲ್ಲೋ ಬಿದ್ದಿಲ್ಲ, ನೀನೆಲ್ಲೋ ಔಸಿಟ್ಟಿದ್ಯಾ? ಇಲ್ಲ ಎಲ್ಲೈತೆ ಹೇಳೋ. ಇಲ್ಲ ಔಸಿಟ್ಟಿದ್ದು ಇನ್ನೊಂದು ಎಲ್ಲಿ? ಎಲ್ಲೂ ಬಿದ್ದಿಲ್ಲ. ಕರೆಕ್ಟಾಗಿ ಎಲ್ಲಿ ಇಟ್ಟಿದ್ಯಾ ಮರ್ಯಾದೆಯಿಂದ ಹೇಳು. ಹೇಳ ಗೈಸ್ ಇನ್ನೊಂದು ಎಲ್ಲೋ ಔಸಿಟ್ಟವ್ರು ಗೈಸ್, ಎಲ್ಲಿ ಅಂತ ನೋಡಿ ಗೈಸ್. ಒಂದೇ ಕಡೆ ಓಡಾಡ್ಬೇಕಂತೆ ನಾನು. ಎಲ್ಲಿಟ್ಟವ್ರೆ ಅಂತ ಬೇರೆ ಗೊತ್ತಾಯ್ತಿಲ್ಲ ನನಗೆ. ಎಲ್ಲಿಟ್ಟಿರೋದು ಕರೆಕ್ಟಾಗಿ ಹೇಳಿದ್ರೆ ಸರಿ. ಈಗ ಎಲ್ಲಿಟ್ಟಿರೋದು ಇನ್ನೊಂದ ಎಲ್ಲಿಟ್ಟಿರೋದು? ಎಲ್ಲಿದೆ ಇಟ್ಟಿರೋದು? ನೀಂತಾನೆ ಹೇಳು ಸುಮ್ಮನೆ. ಎಲ್ಲೈತಿ ಇಟ್ಟಿರೋದು? ಎಲ್ಲಿ ಇಟ್ಟಿರೋದು? ಹೋಗ್ಲಿ ನೋಡಿ ಗೈಸ್, ಇಲ್ಲಿ ಪಬ್ಜಿ ಆಡ್ತಾ ಇರೋದ ಬರೀ ಅದೇ ಕೆಲಸ. ನೋಡಿ ಗೈಸ್ ಇಲ್ಲಿ ಔಸ್ ಇಟ್ಬಿಟ್ಟು ಬರೀ ಡವ್ ನೋಡಿ ಡವ್ ಇಲ್ಲಿ ಔಸ್ ಇಟ್ಬಿಟ್ಟು ತೆಗಿ ಸುಮ್ಮನಿರು. ಹೇಳು ಡೈಲಾಗ್ ಹೇಳು ಡೈಲಾಗ. ಈಗ ಹೇಳ್ತಿದ್ದಲ್ಲ ಹೇಳು. ಏನು ಮಮ್ಮ? ಟಮಾಟೆ ಹಣ್ಣು ರೈಟು ಚೆನ್ನಾಗೈತೆ, 60 ರೂಪಾಯಿ. 3 kg ತಂದೆ. ಇದು ಸ್ವೀಟು. ಇದು ಇನ್ನೊಂದು ಅದು ಎಂಥದ್ದು ನಾನು ತಂದು. ಇದು ಓಪನ್ ಮಾಡು ಮಮ್ಮಿ. ಏನು ಸ್ವೀಟ್ ತೊಗೊಂಡನು?
ಮೈಸೂರು ಪಾಕ್ ಇರ್ಬೇಕೇನೋ. ಅಯ್ಯೋ ಈಗ ಓಪನ್ ಮಾಡೋದ ಅದೆಂಥದ್ದು ಕೋವಾ ಅಂತ ಅದೇನೋ ಇತ್ತು, ಟೇಸ್ಟ್ ನೋಡಿದೆ. ಕೇಕ್ ಕೇಕ್ ವರ್ಲ್ಡ್ ತಗೊಂಡ ಕೊಡು, ನೀ ಕೊಡ್ತೀನಿ, ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗೈತೆ ಅಂತ. ತಳ ನೋಡಿ ಗೈಸ್, ಹಿಂಗೆ ಬಂದು ನಿಂತ್ಕೊಳ್ಳೋದು, ರೆಸ್ಪಾನ್ಸೇ ಮಾಡಲ್ಲ. ತಿನ್ನಿ ತಿನ್ನಿ, ಅದರೊಳಗಡೆ ಸ್ವೀಟು ಬೇಡ ಸ್ವಲ್ಪ ಬೇಡ, ಸ್ವಲ್ಪ ಸ್ವಲ್ಪ ಚುಂಟ. ಬೆಳಗ್ಗೆ ಬೇರೆ ಅಲ್ಲಿ ತಿಂದೆ. ಎಲ್ಲಿ? ಅಲ್ಲ ಅವ್ರು ಗಾಡಿ ತಗೊಬಂದಿದ್ರಲ್ಲ ಹೊಸದ, ಅಲ್ಲಿ ಕೊಟ್ರು ನಂಗೆ. ಸರಿ ಆಯ್ತು, ಇಲ್ಲಿ ತಿನ್ನು, ನಮ್ಮನೆ ತಿನ್ನು, ಬೇಡ ಸ್ವಲ್ಪ ತಿನ್ನು, ತಗ ತಿನ್ನು ಒಂಚೂರ. ಗೈಸ್ ಮನೆಗೆ ಸ್ವೀಟ್ ತಂದು ಸ್ವೀಟೇ ತಿನ್ನಲ್ಲ, ಇದು ಯಾವ ಸೀಮೆನೋ ತೆಗಿ. ಅಲ್ಲಿ ನೋಡಿ ಅದರಲ್ಲೂ ಮುರಿದು ಭೀಮ್ ನಮ್ಮ ಹೊಸಕ್ಕೆ ತಂದಿರೋ ಸ್ವೀಟ್ ಗೈಸ್, ಇವ್ರು ಈಗಲೇ ತಿಂತ ಕೂತವ್ರೆ. ಚೆನ್ನಾಗಿತ್ತಾ? ಹಾಂ, ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡಿದ್ರಲ್ಲಿ ಏನೈತೆ? ಓಪನ್ ಕರೋ ಏನೈತೆ ನೋಡೋಣ. ಕೋಳಿ ಎಂಥದಿದು? ಇದೇನೋ ಒಂಥರ ಚೆನ್ನಾಗಿತ್ತು ಅಂತ ತಂದೆ. ವಾವ್, ಕೇಕ್ ಇದೇನಿದು? ನಿಪ್ಪಟ್ಟು. ನಿಪ್ಪಟ್ಟು. ಅಲ್ಲಿ ಸ್ಪೆಷಲೇ ನಿಪ್ಪಟ್ಟು ಅಂಗಡಿಲಿ ಮಮ್ಮ. ಅಲ್ಲಿರೋ ನಿಪ್ಪಟ್ಟು ಏನು ಮಾಡ್ತೀಯ? ಎಲ್ಲೈತೆ ನಿಪ್ಪಟ್ಟು? ಆ ದೊಡ್ಡ ನಿಪ್ಪಟ್ಟು, ಈ ಚಿಕ್ಕ ನಿಪ್ಪಟ್ಟಲ್ವ ನೋಡಿ ಗೈಸ್, ಎಷ್ಟು ಸೈಜ್. ನಮ್ಮ ಮನೇಲಿ ಈ ಭೀಮ್ ನಮವಾಸೆ ಅಂತ ಏನಲ್ಲ, ಸ್ಪೆಷಲ್ ಭೀಮ್ ನಮವಾಸೆಗೆ ತರ್ತೀನಿ ಸ್ವೀಟು ಅಂತ ಏನಲ್ಲ, ನಾನು ಮನೇಲಿ ಯಾವಾಗಲೂ ಸ್ವೀಟ್ ತರ್ತೀನಿ. ಏನು ಮಮ್ಮಿ? ಹಾಂ, ಆವಾಗಲೂ ಸ್ವಲ್ಪ ನನ್ನ ಮೈಸೂರು ಪಾಕ ಇಷ್ಟ. ಇವಾಗ ಕೇಳ್ಕೊತಾಳೆ ಹೋಗ್ಬೇಕಾರೆ, ಏನು ಬೇಕು ನಿನಗೆ, ನಾನು ತಂದು ಕೊಡ್ತೀನಿ ಅಂತ ಕೇಳ್ತಾಳೆ. ನಾನು ಸ್ವೀಟ್ನ ತರಲೆ ಹಂಗಂದ್ರೆ ತಿಂಗ್ಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಸ್ವೀಟ್ ತರಲ್ಲ. ನಮ್ಮ ಮನೇಲಿ ಯಾವಾಗ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೇಲಿ ಸ್ವೀಟ್ ಇದ್ದೇ ಇರುತ್ತೆ, ಕಂಪಲ್ಸರಿ ನಮ್ಮ ಮನೇಲಿ ಸ್ವೀಟ್ ಇದ್ದೇ ಇರುತ್ತೆ. ಖಾರ ಏನಾದ್ರು ನಮ್ಮ ಮನೇಲಿ ಸ್ನ್ಯಾಕ್ಸ್ ಐಟಮ್ ಇದ್ದೇ ಇರುತ್ತೆ. ನಮ್ಮ ಅಮ್ಮಗೆ ನಾವೇನು ಸ್ವೀಟ್ಗೆ ಏನು ಕಡಿಮೆ ಮಾಡಿಲ್ಲ ಯಾವತ್ತು. ಅರ್ಧ kg ಆಗಲಿ 1/4 kg ಆಗಲಿ ಸ್ವೀಟ್ನ ನಾವು ಯಾವತ್ತೂ ನಮ್ಮ ಅಮ್ಮಂಗೆ ಕಡಿಮೆ ಮಾಡಿಲ್ಲ. ಈಗ ಅದೊಂದು ರೀಸನ್ಗೋಸ್ಕರ ಸ್ವೀಟ್ ತಂದಿರೋದು. ನಾನು ಇಷ್ಟೇ ತಿನ್ನೋದು, ಅವರು ಅಷ್ಟೇ ತಿನ್ನೋದು. ಯಾರಿಗೆ ಇಷ್ಟ ಅಂತ ತಂದಿರೋದು ಮೈಸೂರು ಪಾಕ್ ಸ್ವೀಟಾ? ನನಗೆ. ನಾನು ಲಾಡನ್ನ ಇಷ್ಟಪಡೋದು ಗೈಸ್. ನಾನು ಈ ಮೈಸೂರು ಪಾಕೆಲ್ಲ ಇಷ್ಟಪಡಲ್ಲ, ನಾನು ಲಾಡ್ ಸಖತ್ ಇಷ್ಟಪಡ್ತೀನಿ. ಅದು ಬಿಟ್ರೆ ಕಾಜು ಬರ್ಫಿ ಲಿಮಿಟ್, ಕಾಜು ಬರ್ಫಿ ಒಂದು 2-3 ಅಷ್ಟೇ ಬಿಟ್ಟರೆ ಇನ್ನು ಜಾಸ್ತಿ ನಾನು ತಿನ್ನೋದೇ ಇಲ್ಲ ಸ್ವೀಟ್ನ. ಏನಮ್ಮ ನಾಳೆ ಏನು ಸ್ಪೆಷಲ್ ಮಾಡೋ? ಭೀಮ್ ನಮ್ಮ ವಾಸೆಗೆ ನಮ್ಮಮ್ಮ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ತಿಂದು ನಾವು ಬದುಕಿದ್ದೀವಿ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಇದೇ ಫಸ್ಟ್ ಟೈಮ್ ನನ್ನ ಮಗಳು ಭೀಮ್ ನಮೋಸೆ ಮಾಡ್ತಾವಳೆ. ದೇವ್ರು ಒಳ್ಳೇದು ಮಾಡಿದ್ರೆ ಸಾಕು. ಇದನ್ನೇ ಮಾಡ್ಕೊಂಡು ಹೋಗ್ಬೇಕ ಮೇಲೆ ಗೈಸ್, ನಂದು ವರ್ಷ ತುಂಬಕ್ಕಿಂತ ಮುಂಚೆನೇ ಬಂದಿರೋದು ಇದು. ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ. ಈ ತಿಂಗಳು 20ನೇ ತಾರೀಕು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು, 1 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಈಗಲೇ ಬಂದಿರೋದು. ಹಂಗಂದ್ರೆ ವರ್ಷ ತುಂಬಕ್ಕಿಂತ ಮುಂಚೆನೇ ನಂದು ಭೀಮ್ ನಮೋಸೆ ಕಂಪ್ಲೀಟ್ಗಿಂತ ಮುಂಚೆನೇ ಬಂತು ಭೀಮ್ ನಮೋಸೆ. ನಾಳೆ ರಜಾಕಿ ಅಂತ ಅಷ್ಟೊಂದು ಕೇಳ್ಕೊಂತಿದ್ದೀನಿ ಗೈಸ್. ನಮ್ಮ ಮನೆಯವರು ಇಲ್ಲ, ನಾನು 12 ಗಂಟೆಗಾರು ಹೋಗ್ತೀನಿ, ನಾನು 12 ಗಂಟೆಗಾರು ಹೋಗ್ತಾ ಇದ್ದೀನಿ ಅಂತ ಅಂತಾರೆ. ನೋಡೋಣ ನಾಳೆ ಏನಾಗುತ್ತೆ ಗೊತ್ತಾಗುತ್ತೆ. ನಮ್ಮಮ್ಮ ವಾಂಗಿಬಾತ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಮನೇಲಿ ವಾಂಗಿಬಾತ್ ಮಾಡ್ತಾ ಇರೋದು ಅಂದರೆ ಅದು ಇವತ್ತಿನ ಸ್ಪೆಷಲಿಗೆ ಅಂತಲೇ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಹೆಂಗೆ ಮಾಡ್ತೀರಿಯಮ್ಮ ವಾಂಗಿಬಾತ? ನನಗೆ ವಾಂಗಿಬಾತ್ ರೈಸ್ ಚೆನ್ನಾಗಿ ಬಂದರೆ ನಿಮಗೂ ರೆಸಿಪಿ ಹೇಳ್ತೀನಿ. ಏನಮ್ಮ? ಹಾಂ, ಗಾಯ್ಸ್, ಈಗ ಸದ್ಯಕ್ಕೆ ಮನೆ ಈ ಥರ ಇದೆ. ರೂಮನ್ನು ಕ್ಲೀನ್ ಮಾಡಿದ್ದೀನಿ. ಇದ್ರ ಮೇಲೆ ಬೆಡ್ಶೀಟ್ ಹಾಕಬೇಕು, ಪಿಲೋ ಕವರ್ಸ್ಗಳೆಲ್ಲ ಹಾಕಬೇಕು. ಈಗ ಸದ್ಯಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಹಾಲ್ ಫುಲ್ ಗೊಜ್ಜೆ ಆಗಿದೆ. ಈಗ ಟೈಮು 10:30. ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಬನ್ನಿ ಗೈಸ್. ಪೂಜೆ ಮಾಡಿದ್ದೀನಿ. ಈಗ ಪೂಜೆ ಆಗಿದೆ. ನಮ್ಮಮ್ಮ ಮಾಡಿರೋದು ಎಂಥದ್ದು? ಇದು ವಾಂಗಿಬಾತು. ವಾಂಗಿಬಾತ್ ತಿನ್ನೇಳು ಹೆಂಗೈತೆ? ಸೂಪರ್ ಆಯಿತು. ಚೆನ್ನಾಯ್ತಾ ಗಾಯ್ಸ್? ಈಗ ನಮ್ಮ ಯಜಮಾನ್ರು ಬಂದು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಈಗ ಪೂಜೆ ಮಾಡಾದಮೇಲೆ ನಾನು ಏನೇನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಬೇಕಲ್ಲ ಅದನ್ನು ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಆಮೇಲೆ ಪೂಜೆ ಆದಮೇಲೆ ಅದರ ವಿಡಿಯೋ ಬೇಕು ಅಂದರೆ ನಾನು ಗಾಯ್ಸ್ ಶಾರ್ಟ್ಸಿಗೆ ಹಾಕಿರ್ತೀನಿ, ಒಂದು ಸತಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ.
ಗೈಸ್ ನಾನು ಉಟ್ಟಿರೋದು ಹೊಸ ಸೀರೆ. ಇದು ಪೂಜೆ ಮಾಡೋಕ್ಕೆ ಅಂತಲೇ ಹೊಸ ಸೀರೆ ಉಟ್ಕೊಂಡೆ. ಇದೇ ಥರ ತುಂಬ ಸೀರೆಗಳಿದ್ದಾವೆ ನನ್ನ ಹತ್ರ. ಒಂದು ವರ್ಷ ಆಗಕ್ಕೆ ನಾನು ಸೀರೆನೇ ಉಟ್ಟಿಲ್ಲ. ಮದುವೆಗೆ ತೊಗೊಂಡಿರೋ ಸೀರೆಗಳು ಹಂಗೆ ಇದ್ದಾವೆ. ಅದಕ್ಕೆ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಆಗಿರಲಿ ಅಂತ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೆ. ಇದು ಮಾರ್ನಿಂಗ್ ವೇರ್ ಮಾಡಿದ ಸ್ಯಾರಿ ನಂದು. ಭೀಮನ ಅಮಾವಾಸ್ಯೆದು ಇಷ್ಟೇ ಬ್ಲಾಗು. ಸ್ಮಾಲ್ ಆಗಿದೆಯೋ ಲಾಂಗ್ ಆಗಿದೆಯೋ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ, ಪ್ಲೀಸ್ ಇದೇ ಥರನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಬ್ಲಾಗನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀನಿ. ಇದೇ ಥರ ನೀವು ಹೊಸ ಹೊಸ ಥರ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಇಷ್ಟೋ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್.